ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್, ಇವತ್ತು ತುಮಕೂರು ಅಮಾನಿಕೆರೆಗೆ ನಾವು ಬಂದಿದ್ದೀವಿ. ಫಸ್ಟ್ ಟೈಮ್ ಬಂದಿರೋದು ಅಮಾನಿಕೆರೆಗೆ. ನೋಡೋಣ ಏನೇನು ಗೇಮ್ಸ್ ಇದೆ ಮತ್ತು ಏನೆಲ್ಲ ಇದೆ ಈ ಅಮಾನಿಕೆರೆ ಒಳಗೆ ಅಂತ. ನೀವು ಯಾರು ಬಂದಿಲ್ಲ ಅಂದರೆ ಒಂದು ಸತಿ ಬನ್ನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಅಮಾನಿಕೆರೆ ಒಳಗಡೆ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಗೇಮ್ಸು ಮಕ್ಕಳಾಡೋದಕ್ಕೆ ಮತ್ತು ದೊಡ್ಡವ್ರಿಗೆಲ್ಲ ಬೋಟಿಂಗು ಎಲ್ಲನೂ ತುಂಬ ಚೆನ್ನಾಗಿತ್ತು. ನೃತ್ಯ ಕಾರಂಜಿ ಅದು ಇದೆ ಇಲ್ಲಿ. ಸಂಜೆ ಟೈಮ್ ಅದು ಡ್ಯಾನ್ಸಿಂಗ್ ಕಾರಂಜಿ ಫ್ಲವರು ಅಂದರೆ ನೀರಲ್ಲಿ ಕಲರ್ ಫ್ಲವರ್ ಥರ ನೀರು. ನೃತ್ಯ ಕಾರಂಜಿ ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು. ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಆಟ ಆಡೋದಕ್ಕೂ ಚೆನ್ನಾಗಿತ್ತು. ಇಲ್ಲೆಲ್ಲ ನಮ್ಮ ಮಕ್ಕಳಂತೂ ತುಂಬ ಆಟ ಆಡಿ ಮಜಾ ಮಾಡ್ತಿದ್ರು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಮಾನಿಕೆರೆ ನೋಡ್ಬೋದು. ಒಂದು ಸಲ ಅಂದರೆ 2 ಸಲ ಆಗಲಿ ಬಂದು ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸಂಜೆ ಟೈಮ್ ಬಂದರೆ ನಿಮಗೆ ವಾಕಿಂಗ್ ಆಗುತ್ತೆ. ವಾಕಿಂಗ್ ಮಾಡೋಕ್ಕೂ ಅಷ್ಟೇ ತುಂಬ ಸ್ಪೇಸ್ ಇದೆ. ಈ ಎಡ್ಜಿಂದ ಆ ಎಡ್ಜ್ವರೆಗೂ ತುಂಬ ನಿಮಗೆ ಸುಮಾರು ಅಂದರೆ 2-3 ಕಿಲೋಮೀಟ್ರ್ ವಾಕ್ ಮಾಡ್ಬೋದು. ಅಷ್ಟು ದೊಡ್ಡದಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇದು ಬೋಟಿಂಗ್ ನಡೆಯೋ ಸ್ಥಳ. ಇದು ಬೋಟಿಂಗು ತುಂಬ ಚೆನ್ನಾಗಿದೆ. ಬೋಟಿಂಗ್ ಮಾಡೋಕ್ಕೂ ಅಷ್ಟೇ, ನಮಗೂ ಅಷ್ಟೇ ತುಂಬ ಇಷ್ಟ ಇತ್ತು ಬೋಟಿಂಗು. ಮಕ್ಕಳಿಗಂತೂ ತುಂಬ ಹಠ ಮಾಡ್ತಿದ್ರು ಬೋಟಿಂಗ್ ಹೋಗಬೇಕು ಅಂತ. ಸೊ ನಾವು ಧೈರ್ಯ ಮಾಡಿ ಹೋಗೋಣ ಅಂತ ಹೊರಟ್ವಿ ಬೋಟಿಂಗು. ಸೊ ತುಂಬ ಚೆನ್ನಾಗಿತ್ತು ಬೋಟಿಂಗು. ತುಂಬ ನೀರಲ್ಲಿ ಹೋಗ್ತಾ ಇದ್ದರೆ ನಮಗೆ ಏನೋ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ನೀರು ಅಂದರೆ ಅಷ್ಟೇ ಅಲ್ವಾ, ಎಂಥವ್ರಿಗೂ ನೀರು ಇಷ್ಟ ಆಗುತ್ತೆ. ನೀರು ಮೇಲೆ ಹೋಗೋದು ಬೋಟಲ್ಲಿ ಅಂದರೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಇದು ಸೈಕ್ಲಿಂಗ್ ಬೋಟು. ನಾವೇ ತುಳಿಬೇಕಾಗುತ್ತೆ, ನಾವೇ ಓಡಿಸ್ಕೊಂಡು ಹೋಗೋದು. ಇದು ತುಂಬ ಸ್ಲೋ ಆಗಿ ಹೋಗುತ್ತೆ, ಚೆನ್ನಾಗಿರುತ್ತೆ ಇದು ಬೋಟಿಂಗು. 100 ರೂಪೀಸ್ ಒಬ್ಬರಿಗೆ ಟಿಕೆಟ್. ಮಕ್ಕಳಾಗಲಿ ದೊಡ್ಡವರಾಗಲಿ 100 ರೂಪೀಸು. ಇನ್ನೊಂದು ಸ್ಪೀಡ್ ಬೋಟು ಅಂತ ಇದೆ, ನಾವು ಹೋಗಿದ್ದು. ಅದು 150 ರೂಪೀಸ್ ಒಬ್ಬರಿಗೆ. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ 150 ರೂಪೀಸ್ ತೊಗೊಳ್ತಾರೆ ಒಬ್ಬರಿಗೆ. ಚೆನ್ನಾಗಿತ್ತು ಫ್ರೆಂಡ್ಸ್. ನಾನಂತೂ ತುಂಬ ಎಂಜಾಯ್ ಮಾಡಿದೆ ಬೋಟಿಂಗ್ನ. ನೀವೆಲ್ಲ ಯಾರಿನ್ನ ಬಂದು ನೋಡಿಲ್ಲ, ಬೋಟಿಂಗ್ ಮಾಡಿಲ್ಲ, ದಯವಿಟ್ಟು ಬಂದು ಬೋಟಿಂಗ್ ಮಾಡಿ ಎಂಜಾಯ್ ಮಾಡಿ. ನೋಡಿ, ಇಲ್ಲಿ ಏರ್ ಟ್ರೆಕ್ಕಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮಗಂತೂ ತುಂಬ ಭಯ ಆಗ್ತಿತ್ತು ನೋಡೋಕ್ಕೆ. ಅವರು ಆರಾಮಾಗಿ ನಗ್ತಾನೆ ಹೋಗ್ತಾಯಿದ್ರು. ನಮಗೆ ನೋಡೋರಿಗೆ ಮಾತ್ರ ತುಂಬ ಭಯ ಅನ್ನಿಸ್ತಾ ಇತ್ತು. ಆದರೂ ಸ್ವಲ್ಪ ಧೈರ್ಯ ಇರೋರೆ ಇಂಥ ಎಲ್ಲ ಗೇಮ್ಗಳಿಗೆ ಹೋಗೋಕ್ಕೆ ಸಾಧ್ಯ ಫ್ರೆಂಡ್ಸ್. ಗಂಡು ಮಕ್ಕಳಾದರೆ ಸ್ವಲ್ಪ ಧೈರ್ಯ ಇರುತ್ತೆ ಅಂತಲೇ ಹೇಳ್ಬೋದು. ಹೆಣ್ಮಕ್ಳೆಲ್ಲ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ. ಕೆಲವರು ಹೆಣ್ಮಕ್ಳು ಧೈರ್ಯವಾಗಿರ್ತಾರೆ, ಅವರು ಮಾಡ್ತಾರೆ ಅಂತ ಗೊತ್ತು. ನೋಡಿ ಫ್ರೆಂಡ್ಸ್ ಹೆಂಗೆ ಹೋಗ್ತಾರೆ. ಇಲ್ಲಿಂದ ಆ ಎಡ್ಜ್ವರೆಗೂ ಹೋಗ್ತಾರೆ, ಮತ್ತು ಅಲ್ಲಿಂದ ಈ ಕಡೆ ಈ ಎಡ್ಜ್ವರೆಗೂ ಬರ್ತಾರೆ. ತುಮಕೂರಲ್ಲೂ ಒಳ್ಳೊಳ್ಳೆ ಗೇಮ್ಸ್ ಇದೆ ಫ್ರೆಂಡ್ಸ್. ಒಳ್ಳೊಳ್ಳೆ ಜಾಗಗಳಿದೆ ಅಂತಲೇ ಹೇಳ್ಬೋದು. ಅಮಾನಿಕೆರೆ ಇರ್ಬೋದು, ಮತ್ತು ಈ ಕಡೆ ಬಂದರೆ ಸಿದ್ಧಗಂಗಾ ಮಠ ಇರ್ಬೋದು. ಎಲ್ಲ ಒಳ್ಳೊಳ್ಳೆ ಪ್ಲೇಸ್ ಇದೆ ತುಮಕೂರಲ್ಲೂ. ಅದರಲ್ಲೊಂದು ಅಮಾನಿಕೆರೆ ತುಂಬ ಚೆನ್ನಾಗಿದೆ. ಆಟಕ್ಕೂ ಚೆನ್ನಾಗಿದೆ. ನೋಡಿ, ಇದು ಸ್ಪೀಡ್ ಬೈಕ್, ವಾಟರ್ ಸ್ಪೀಡ್ ಬೈಕು ರೈಡು ಏನು ಫಾಸ್ಟಾಗಿ ಹೋಗ್ತಾ ಇದೆ ನೋಡಿ. ಒಬ್ಬಳು ಹುಡುಗಿ ಕೂತಿದ್ದಾಳೆ ಅಲ್ಲಿ, ಅದರೊಳಗೆ ಅವ್ರು ಓಡಿಸೋರೊಬ್ಬರು. ಅಪ್ಪ, ನಮಗೆ ನೋಡ್ತಾ ಇದ್ದರೆ ಇಲ್ಲೇ ಭಯ ಆಗ್ತಾಯಿತ್ತು ಫ್ರೆಂಡ್ಸ್. ಅಷ್ಟು ಫಾಸ್ಟಾಗಿ ಹೋಗ್ತಾಯಿತ್ತು ಅದು. ತುಂಬ ಚೆನ್ನಾಗಿತ್ತು ಅಂದರೆ ಅದೂ ನೋಡೋಕ್ಕಂತೂ ತುಂಬ ಹಬ್ಬವಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ ನೋಡೋಕ್ಕೆ. ಅಲ್ಲಿ ಅವ್ರು ಹೋಗೋದು ನೋಡಿ ನಾವು ಹೋಗಬೇಕು ಅನಿಸುತ್ತೆ. ಆದರೆ ಅಲ್ಲಿ ಇದರಲ್ಲೆಲ್ಲ ಹೋಗೋಕ್ಕೂ ಅಷ್ಟು ಧೈರ್ಯ ಸಾಕಾಗಲಿಲ್ಲ ನಮಗೆ. ನನಗಂತೂ ತುಂಬ ಭಯ. ನೀರಂದರೆ ಭಯ, ನೀರಲ್ಲಿ ಜಾಸ್ತಿ ನನಗೆ. ಅದಕ್ಕೋಸ್ಕರ ನಾನು ಒಂದು ಸ್ಪೀಡ್ ಬೋಟು ಒಂದರಲ್ಲಿ ಫ್ಯಾಮಿಲಿ ಹೋಗಿ ಬಂದ್ವಿ ಫ್ರೆಂಡ್ಸ್. ಅದು ತುಂಬ ಇಷ್ಟ ಆಯಿತು ನನಗೆ ಬೋಟಿಂಗು. ನೋಡಿ, ಆ ಕಡೆಯಿಂದ ಈ ಕಡೆ ಬಂದರು ನೋಡಿ ಇವರು. ಅಂದರೆ ಕೆಳಗೆ ಬಿದ್ದರೆ ನೀರಿಗೆ ಬೀಳ್ತಾರೆ. ಕೆಳಗೆ ನೋಡಿ ನೀರು, ಮೇಲೆ ನೋಡಿ ಇದು ಅನ್ನಂಗೆ ಆಗುತ್ತೆ. ತುಂಬ ಭಯ ಆಗುತ್ತೆ. ಫೈನಲಿ ನಾವು ಹೊರಟ್ವಿ ಬೋಟಿಂಗು.
ಮಕ್ಕಳಂತೂ ತುಂಬ ಆಟ ಮಾಡ್ತಾಯಿದ್ರು ಅಂತ ಕರ್ಕೊಂಡು ಹೋದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ನಮಗೂ ಬೋಟಿಂಗು. ಇನ್ನು ಹೋಗಿರೋದು ಬೋಟು ಮತ್ತು ವಾಪಸ್ ಬರಬೇಕಲ್ಲ, ಕಾಯ್ತಾಯಿದ್ವಿ, ವೆಯ್ಟ್ ಮಾಡ್ತಾಯಿದ್ವಿ. ಫಾಸ್ಟಾಗಿ ಹೋಗ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಕ್ಕಳಿರೋದ್ರಿಂದ ಸ್ವಲ್ಪ ಭಯ ಅನಿಸುತ್ತೆ ಅಷ್ಟೇ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ನೋಡಿ. ನಮ್ಮ ಮಕ್ಕಳು ಫೈನಲಿ ಹೊರಟ್ರು. ಎಷ್ಟು ಖುಷಿಯಾಗಿದ್ದಾರೆ ನೋಡಿ ಬೋಟಿಂಗ್ ಹೋಗೋದಕ್ಕೆ. ತುಂಬ ಖುಷಿ ಪಡ್ತಾಯಿದ್ರು. ನೀರು ನೋಡಿ ನಿಮಗೆ ಎಲ್ಲಿಂದ ಎಲ್ಲಿಗಿದೆ ಕೆರೆ. ಇದು ಅಮಾನಿ ಕೆರೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ನಗ್ನಗ್ತಾ ಹೊರಟ್ರು. ಮಧ್ಯ ಹೋದ್ಮೇಲೆ ಸ್ವಲ್ಪ ಟೆನ್ಸ್ ಆದರು. ಅವ್ರೂ ಸ್ಪೀಡ್ ಜಾಸ್ತಿ ಆದಾಗ ಸ್ವಲ್ಪ ಭಯಪಟ್ಟರು ಫ್ರೆಂಡ್ಸ್. ಅವ್ರು ಭಯ ಪಡೋದು ನೋಡಿ ನಮಗೂ ಸ್ವಲ್ಪ ಟೆನ್ಷನ್ ಆಯಿತು. ನನಗಂತೂ ನೀರಲ್ಲಿ ಬೋಟಿಂಗ್ ಅಂದರೆ ತುಂಬ ಇಷ್ಟ. ಇಂಥ ಅಡ್ವೆಂಚರ್ ಎಲ್ಲ ನನಗೆ ಇಷ್ಟ ಆಗುತ್ತೆ. ತುಂಬ ಮಜಾ ಮಾಡ್ತಾಯಿದ್ದೆ ನಾನು. ಬೋಟಿಂಗು ತುಂಬ ಇಷ್ಟ ಆಯಿತು. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಬೋಟಿಂಗು. ತುಂಬ ಹುಷಾರಾಗಿ ಕರ್ಕೊಂಡೋಗಿ ಬರ್ತಾರೆ. ಆದರೆ ನಮಗೆ ಭಯ ಇರುತ್ತಷ್ಟೇ. ಅವರು ಡೈಲಿ ಓಡಿಸೋರಲ್ವ, ಅವರು ತುಂಬ ಹುಷಾರಾಗಿ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್. ಮಧ್ಯ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿದ್ರು. ಮಕ್ಕಳು ಸ್ವಲ್ಪ ಭಯಪಟ್ಟರು ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಇದ್ದಿದ್ದ ಜೋಶ್ ಅವ್ರಿಗೆ ಇವಾಗ ಮಧ್ಯ ಹೋದ್ಮೇಲೆ ಇರಲಿಲ್ಲ ಅಂತಲೇ ಹೇಳ್ಬೋದು. ಭಯ ಪಡ್ತಾಯಿದ್ರು ಫ್ರೆಂಡ್ಸ್. ನೋಡಿ ಅಳ್ತಾ ಇದ್ದಾರೆ. ಮಕ್ಕಳಲ್ವ ಫ್ರೆಂಡ್ಸ್, ದೊಡ್ಡವರಾದರೆ ಗೊತ್ತಿರುತ್ತೆ. ಆದರೆ ಮಕ್ಕಳಿಗೆ ಸ್ವಲ್ಪ ಭಯ ಇರುತ್ತಲ್ವ, ಸೊ ದಟ್ ಅವ್ರಿಗೂ ಸ್ವಲ್ಪ ಭಯ ಅನ್ನಿಸ್ತು. ಅವರು ಸ್ಪೀಡ್ ಜಾಸ್ತಿ ಮಾಡಿದ್ರು. ಆಮೇಲೆ ಅವ್ರಿಗೆ ಹೇಳಿದೆ ಸ್ವಲ್ಪ ಸ್ಲೋ ಆಗಿ ಓಡಿಸಪ್ಪ, ಮಕ್ಕಳು ಹೆದರ್ಕೊತಾರೆ ಅಂತ. ಆಮೇಲೆ ಆ ಹುಡುಗ ಸ್ಲೋ ಆಗಿ ಓಡಿಸ್ದ. ತುಂಬ ಚೆನ್ನಾಗಿ ಕೇರಾಗಿ ಕರ್ಕೊಂಡು ಬಂದುಬಿಟ್ಟ. ಒಟ್ಟಾರೆ ಹೇಳಬೇಕು ಅಂದರೆ ತುಂಬ ಬೋಟಿಂಗ್ ತುಂಬ ಮಜವಾಗಿತ್ತು, ತುಂಬ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಬೋಟಿಂಗು. ಜೀವನದಲ್ಲಿ ಒಂದ್ಸರಿ ಹೋಗಬೇಕು ಫ್ರೆಂಡ್ಸ್ ಈ ಬೋಟಿಂಗ್ ಇಂಥವೆಲ್ಲ. ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಒಬ್ಬರು ಬರ್ತಿದ್ದಂಗೆ ಇನ್ನೊಬ್ರು ಹಳೆ ನಿಂತಿರ್ತಾರೆ ಬೋಟಿಂಗ್ ಹೋಗೋದಕ್ಕೆ. ಚೆನ್ನಾಗಿತ್ತು ಬೋಟಿಂಗ್ ಎಲ್ಲ. ಕೆರೆನೂ ಅಷ್ಟೇ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿದೆ, ತುಂಬ ದೊಡ್ಡದು ಕೆರೆ. ನೀರು ಅಷ್ಟೇ ಚೆನ್ನಾಗಿತ್ತು, ತಿಳಿ ನೀರು. ನೋಡ್ತಾ ಇರ್ಬೋದು ನೀವು. ಫ್ಯಾಮಿಲಿ ಹೋಗೋ ಬೋಟ್ಗಳಿದು. ಅವರೇ ಸೈಕ್ಲಿಂಗ್ ಮಾಡ್ಕೊಂಡು ಹೋಗೋ ಬೋಟು, ಅದೇ ಚೆನ್ನಾಗಿರುತ್ತೆ. ಅದೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾವು ಎಷ್ಟು ಬೇಕೋ ಅಷ್ಟು ಸ್ಪೀಡಲ್ಲಿ ನಿಧಾನಕ್ಕೆ ಹೋಗ್ಬೋದು. ಈ ಸ್ಪೀಡ್ ಬೋಟಿಂಗಿಗೆ ಹೋದರೆ ಅವ್ರ ಸ್ಪೀಡ್ ಸೆಟ್ ಮಾಡಿರ್ತಾರೆ, ಆ ಸ್ಪೀಡಲ್ಲಿ ಹೋಗ್ತಾರೆ. ಕೆಲವ್ರಿಗೆ ಭಯ ಆಗುತ್ತೆ, ಕೆಲವರು ಧೈರ್ಯ ಇರೋರಿಗೆ ಏನೋ ಒಂದ್ಸಲ ಮಜಾ ಮಾಡ್ತಾರೆ. ಮಕ್ಕಳು ನೋಡಿ ಇಲ್ಲಿ ಆಟ ಆಡೋದು, ಎಕ್ಸಸೈಸ್ ಮಾಡೋದೆಲ್ಲ ಮಕ್ಕಳು ಆಟ ಆಡ್ತಾಯಿದ್ರು. ತುಂಬ ಚೆನ್ನಾಗಿ ಮಜಾ ಮಾಡ್ತಾಯಿದ್ರು ಆಟ ಆಡಿಕೊಂಡು. ಮಕ್ಕಳು ಖುಷಿಯಾಗಿದ್ದರು. ನೋಡ್ತಾ ಇರ್ಬೋದು ನೀವು ಕೆರೆನ ಎಷ್ಟು ಅಗಲ ಇದೆ ಅಂತ ನಿಮಗೆ ಅಲ್ಲೇ ಗೊತ್ತಾಗ್ತಾ ಇದೆ ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ರೆ ಗೊತ್ತಾಗ್ತಿದೆ. ತುಂಬ ದೊಡ್ಡ ಕೆರೆ ಫ್ರೆಂಡ್ಸ್ ಇದು ಅಮಾನಿ ಕೆರೆ ಅಂದರೆ. ಅದನ್ನು ಬೋಟಿಂಗೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಮಕ್ಕಳು ಆಟ ಆಡೋದಿರೋ ಕಡೆ ಹೋಗ್ತಾಯಿದ್ವಿ. ಮಕ್ಕಳು ಆಲ್ರೆಡಿ ಸುಸ್ತಾಗಿದ್ರು, ಎಲ್ಲಿಂದರಲ್ಲೇ ಹೋಗ್ತಾಯಿದ್ರು. ಸುಸ್ತಾಗಿದ್ರು, ನಡೆಯೋಕ್ಕೆ ಇಷ್ಟಪಡ್ತಿರ್ಲಿಲ್ಲ, ಎತ್ಕೊಳ್ಳಿ ಅಂತಿದ್ರು. ಆಮೇಲೆ ಆಟ ಆಡೋ ಕಡೆ ಕರ್ಕೊಂಡು ಹೋದಾಗ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ರು. ನೋಡಿ ಇಲ್ಲಿ ಸುಸ್ತಾಗಿದೆ ಅಂತ ಒಂದೊಂದು ಎಳ್ನೀರು ಕುಡಿದು ನಾವು ಮುಂದಕ್ಕೆ ಹೊರಟ್ವಿ. ತುಂಬ ವೆರೈಟಿ ಗಿಡಗಳು ಇದೆ, ಹಸಿರು ತುಂಬ ಚೆನ್ನಾಗಿದೆ, ಗ್ರೀನರಿ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಇಲ್ಲಿ ಜಿಂಕೆ ವನ ಅಂತ ಮಾಡಿದ್ದಾರೆ. ಎಷ್ಟು ದೊಡ್ಡದಾಗಿದೆ ಇದು ಗ್ರೌಂಡು ನೋಡಿ. ಜಿಂಕೆಗಳನ್ನ ಇಟ್ಟಿದ್ದಾರೆ ಅಲ್ಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಂಟೈನು ಅಷ್ಟೇ ಫ್ರೆಂಡ್ಸ್. ಈ ಪಾರ್ಕ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಮಕೂರು ಅಮಾನಿ ಕೆರೆಯಲ್ಲಿ. ನಾವು ಬಂದಿದ್ದು ಮಕ್ಕಳ ಆಟದ ಮೈದಾನಕ್ಕೆ. ನೋಡಿ ವೆರೈಟಿ ಆಫ್ ಆಟ ಆಡೋದಿತ್ತು ಇಲ್ಲಿ.
ಗೇಮ್ಸ್ ಅಂತೂ ತುಂಬ ಸಖತ್ತಾಗಿದ್ವು. ವೆರೈಟಿ ಗೇಮ್ಸ್ ಇದ್ವು. ಎಲ್ಲದರಲ್ಲೂ ಮಕ್ಕಳು ಆಟ ಆಡಿ ಎಂಜಾಯ್ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ಎಷ್ಟು ವೆರೈಟಿ ಆಟಗಳಿದೆ, ಗೇಮ್ಸ್ ಇದೆ ಅಂತ. ಮಕ್ಕಳಿಗಂತೂ ತುಂಬ ಆಟಗಳು ಇವೆ, ವಿಧವಾದ ಆಟಗಳಿದೆ ಅಲ್ಲಿ. ಮಕ್ಕಳು ಕರ್ಕೊಂಬಂದು ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಮ್ಮ ಮಕ್ಕಳು. ನೋಡ್ತಾ ಇರ್ಬೋದು ನೀವು ಎಷ್ಟು ಖುಷಿಯಾಗಿ. ಅಲ್ಲಿ ನಡೆಯೋಕ್ಕೆ ಆಗಲ್ಲ ಅಂತ ಸುಸ್ತು ಅಂತಿದ್ದರು. ಇಲ್ಲಿ ಬಂದ ತಕ್ಷಣ ಅಷ್ಟೇ ಆ್ಯಕ್ಟಿವ್ ಆಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಇಲ್ಲಿ ನೋಡಿದ ತಕ್ಷಣ ಅವ್ರಿಗೆ ಇಷ್ಟ ಆಯಿತು ಆಟ ಆಡೋ ಗೇಮ್ಸ್ ಎಲ್ಲ. ಮಧ್ಯಾಹ್ನ ನಾವು ಬಂದಿರೋದ್ರಿಂದ ಯಾರೂ ಜನ ಇರಲಿಲ್ಲ ಅಂತ ಅನಿಸುತ್ತೆ. ಸಂಜೆ ಬಂದರೆ ಯಾವಾಗಲೂ ಕ್ರೌಡ್ ಇರುತ್ತೆ ಅಂತ ಹೇಳಿದ್ರಲ್ಲಿ. ನೋಡ್ತಾ ಇರ್ಬೋದು ಎಷ್ಟು ಆಟ ಸಾಮಾನಿದೆ ಅಂತ. ಆಟ ಆಡೋದು ಗೇಮ್ಸು ಎಲ್ಲ ತುಂಬ ಇತ್ತು. ಜಾರಬಂಡಿ, ತುಕು ಬಂಡಿ ಅಂತಿದ್ವಿ ನಾವು ಮೊದಲು. ಅದು ಎಷ್ಟು ಥರ ಜಾರಬಂಡಿ ಇದೆ ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ಅಮಾನಿಕೆರೆ ಹೇಗಿತ್ತು ಅಂತ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಸತಿ ಬಂದು, ಯಾರು ಬಂದಿಲ್ಲ ವಿಸಿಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಇನ್ನಷ್ಟು ವಿಡಿಯೋಗಳಿಗಾಗಿ ವಿಡಿಯೋಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.